ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ವರಮಹಾಲಕ್ಷ್ಮಿದು ಪ್ರಿಪ್ರೇಷನ್ ಮತ್ತು ಡೆಕೋರೇಷನ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಸೊ ಇವತ್ತು ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಎಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. 2 ಡೇಸಿಂದ ಮನೆ ಕ್ಲೀನಿಂಗ್ ಮಾಡ್ತಿದ್ವಿ, ಸ್ವಲ್ಪ ಮಾಡ್ಕೊಂಡಿದ್ವಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ವಿಂಡೋಸ್ ಮತ್ತು ಬೆಡ್ಶೀಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಚಿಕ್ಕದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ನನ್ನ ತಂಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 4:15 ಆಗಿದೆ. ಇವಾಗ ಹೋಗ್ಬೇಕು. ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ಇವಾಗ ಸ್ವಲ್ಪ ಟೈಮ್ ಆಗ್ತಿದೆ, ಹೋಗಬೇಕು. ಪಾಪು ಕೂಡ ಎಲ್ಲ ಸ್ನಾನ ಮಾಡಿಸಿ ಅವನಿಗೂ ಊಟ ಗಿಟ್ಟೆಲ್ಲ ಮಾಡಿಸಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಇವತ್ತು ಈ ಲಾಗಲ್ಲಿ ಡೆಕೋರೇಷನ್ ಲಾಗ್ ಯಾವ ಥರ ಮಾಡ್ತೀವಿ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತೆಲ್ಲ ತೋರಿಸ್ತೀನಿ. ಸೊ ಯಾರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಳಸದ ಥೀಮಲ್ಲಿ ಡೆಕೋರ್ ಮಾಡ್ತಾಯಿದ್ರು. ಈ ಕಳಸನ ಬಂದು ನಮ್ಮ ಸಿಂಚನ ಮಾಡಿದ್ಲು ಕ್ರಾಫ್ಟು. ಫುಲ್ ಅವಳೇ ಡ್ರಾಯಿಂಗ್ ಎಲ್ಲ ಮಾಡಿ ಅವಳೇ ಕ್ರಾಫ್ಟ್ ಏನು ಪೇಂಟಿಂಗ್ ಎಲ್ಲ ಫುಲ್ ಅವಳೇ ಯೂಸ್ ಮಾಡಿದ್ಲು. ಇವರು ಕೈ ಮಾತ್ರ ಇಡಬೇಕು ಅಂತ ಕೈಗೆ ಫಿನಿಶಿಂಗ್ ಕೊಡ್ತಾಯಿದ್ರು. ನಮ್ಮ ಅಜ್ಜಿಲಿ ಹಾರ ಮಾಡ್ತಾಯಿದ್ರು. ಸೊ ನೋಡ್ಬೋದು ನೀವೇ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಇನ್ನೊಂದು 2 ಹೂವು ಹಾಕ್ಬೇಕಾಯ್ತು. ಮೋಸಿ ಮೇಕೆಲ್ಲ ಚೆನ್ನಾಗಿ ಕಾಣೋದು. ಆಟಿಗೆ ಸ್ಟೋನ್ ತೊಗೊಳಕ್ಕೆ ಬಂದಿದ್ದೀವಿ. ಈ ಥರ ಸ್ಟೋನ್ ಬೇಕಾಗಿತ್ತು. ಇಲ್ಲಿ ನೋಡಿ, ಮಕ್ಕವಾಡಕ್ಕೆ ಈ ಥರ ರೆಡಿ ಮಾಡಿದ್ದೀವಿ. ಯಾವ ಥರ ಕಾಣಿಸ್ತಿದೆ ನೋಡಿ. ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ಸದ್ಯಕ್ಕೆ ಅದಕ್ಕೆ ರೆಡಿ ಮಾಡಿದ್ದೀವಿ. ಇನ್ನು ಈ ಡೆಕೋರೇಷನ್ ಮಾಡಿದಲ್ಲಿ ಇನ್ನೊಂದು ಪೆಂಟಿಂಗ್ ಇರುತ್ತೆ. ಇನ್ಯಾವುದೇ ಕರೆಕ್ಟಾಗಿ ಆಗೇ ಇಲ್ಲ. ಟೈಮ್ ಆಲ್ರೆಡಿ ಎಷ್ಟು 10 ಹಾಂ ಕೊಯ್ಯಾಟ. ಟೈಮ್ ಆಲ್ರೆಡಿ 11 ಆಗಿದೆ. ಇನ್ನೂ ಏನೂ ಆಗಿಲ್ಲ. ನಮ್ಮ ಸಣ್ಣ ಮುರುಕಪ್ಪ ಮಾಡ್ಕೊಂಡು ಬೈತವ್ರೆ, ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ ಅಂತ. ನೋಡಿ ಈ ಥರ ಇದೆ. ಇನ್ನೂ ಸ್ವಲ್ಪ ಮಾಡಬೇಕು. ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇದು ಹೇಳಬೇಕು ಅಂದರೆ ಈ ಮಾಟಿ ಇಲ್ಲ ನೋಡಿ, ಇದು ಮಾಟಿ ಇದೆಲ್ಲ ಸ್ಟೋನ್ಸ್ ತಂದು ನನ್ನ ತಂಗಿ ಇವಾಗ ಮಾಡಿರೋದು. ಇದೆಲ್ಲ ಅವಳು ಮಾಡಿದ್ಲು. ನಾನು ಮಾಮೂಲಿ ಕಣ್ಣು ಅದೇನೋ ಕಪ್ಪಿಗೆ ಪಾಕ್ತಾರಲ್ಲ, ಇದೆಲ್ಲ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿ ಗಂಟೆ ಕಸ ಹೊಡ್ಕೊಂಡು ಕಸ ಗಿಸ ಎಲ್ಲ ಕಪ್ಪನೆ ಕೊಡವ. ಇಲ್ಲ ಅಂದ್ರೆ ಐತಲ್ಲ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸಿಕ್ತಾ ಬೆನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಈ ಥರ ಆಗಿದೆ. ಇವಾಗ ದೇವ್ರನ್ನ ಇಡಬೇಕು. ಎಲ್ಲರಿಗೂ ಕೂತಿದ್ವಿ. ಟೈಮು 12 ಗಂಟೆ. ಎಲ್ಲ ಎತ್ತಿಟ್ಟು ಮಡಗ್ತವ್ರೆ. ನಮ್ಮ ಅಜ್ಜಿ ಎಲ್ಲ ಮಲಗ್ಬಿಟ್ಟವ್ರೆ. ಕಳಸ ಎಲ್ಲ ಮಾಡಾಗಿತ್ತು. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ಇದು ಕಳಸ, ಅದ್ರ ಮೇಲೆ ಕಾಯಿ ಸುತ್ತ ಎಳೆ ಹಾಕ್ಬಿಟ್ಟು ಮೇಲ್ಗಡೆ ಗೋವಿಂದದ್ದು ನಾಮ ಹಾಕಿದ್ದೀವಿ. ಆ ಲೈಟ್ ಬಿಟ್ಟಿರೋದು ಕೆಳಗಡೆ ಟೇಬಲ್ಗೆ ರಿಫ್ಲೆಕ್ಟ್ ಆಗ್ತಿತ್ತು. ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಲೈಟ್ ಯಾವ ಥರ ಹಾಕಿದ್ರೆ ಯಾವ ಥರ ಬರುತ್ತೆ ಅಂತ ನೋಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡೋಕ್ಕೆ. ನಮಗ ಕಟ್ ಮಾಡ್ಕೊಬಿಡೋದನ್ನ.
ಮೇಲ್ ಮನಿಕೋ ಅಂದ್ರೆ ಅಲ್ಲಿ ಮಾಡ್ಬಿಟ್ಟಿದ್ರ ಅನ್ಕೊಂಡೆ ಕಣ್ರು ಅವ್ರಿಬ್ರು ಹೋದಾಗ್ಲೇನೆ ಎಲ್ಲಿ ಮನೆಗೆ ನನ್ ಭವಾನಿ ಮನೆಗೆ ಆ ಕೈ ಕಾಣುತ್ತೆ. ಫೇಸ್ಗೆ ಈ ಥರ ರೆಡಿ ಮಾಡಿದ್ದೆ, ಹೇಗಿದೆ ಅಂತ ನೋಡಿ. ಮಾಟಿಲಿ ವೈಟು ಮತ್ತು ರೆಡ್ ಸ್ಟೋನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬ ಹೈಲೈಟಾಗಿ ಕಾಣ್ತಿತ್ತು ಇದು. ಇವರು ದೇವ್ರಿಗೆ ರೆಡಿ ಮಾಡ್ಕೊತಾ ಇದ್ರು, ದೇವ್ರು ಕೂಡ್ಸೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ತುಂಬ ಲೇಟಾಗಿರೋದ್ರಿಂದ ಸಿಂಚು ಮಿಂಚು ನಮ್ಮಮ್ಮ ಪಾಪು ನಮ್ಮ ಅಜ್ಜಿ ಎಲ್ಲ ಹೋಗಿ ಮಲ್ಕೊಂಡಿದ್ರು. ಈ ಥರ ಸೀರೆ, ಈ ಥರ ಪ್ಯಾಟ್ರನಲ್ಲಿ ಸೀರೆ ಉಡ್ಸೋಕ್ಕೆ ಸ್ವಲ್ಪ ಲೇಟಾಯಿತು. ಐರನ್ ಎಲ್ಲ ಮಾಡಿ ಉಡಿಸ್ಬೇಕಾಗಿತ್ತು. ಇದಕ್ಕೆ ಬೇರೆ ಥರ ಪ್ಯಾಟ್ರನ್ ಆಗಿದ್ರೆ ಇನ್ನೂ ಸ್ವಲ್ಪ ಬೇಗ ಆಗ್ತಿತ್ತು. ಇದೆಲ್ಲ ಮಾಡೋಷ್ಟರಲ್ಲಿ ಮಿಡ್ನೈಟ್ ಒಂದು 2:30 ಏನೋ ಆಗಿತ್ತು. ಬ್ಯಾಕ್ಗ್ರೌಂಡೆಲ್ಲ ಬೇಗ ಮುಗಿಸಿದ್ವಿ. ಸೀರೆ ಉಡ್ಸೋ ಸ್ವಲ್ಪ ಲೇಟಾಯಿತು. ಇದೆಲ್ಲ ಮಾಡಿ ನಾವು ಮಲ್ಕೊಳ್ಳೋಷ್ಟರಲ್ಲಿ ಒಂದು 3:30-4 ಗಂಟೆ ಆಗಿತ್ತು. ಎಲ್ಲರಿಗೂ ಸುಸ್ತು ಕೂಡ ಆಗಿತ್ತು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಲಾಟ್ಸ್ ಆಫ್ ಲವ್.